ಕಬ್ಬಿಣ ಯುಗದ ಮಾನವ ಕಬ್ಬಿಣವನ್ನು ತಯಾರಿಸುತ್ತಿದ್ದಂಥ ರೋಚಕವಾದ ಜಾಗ ಇದು. ರಾಯಚೂರು ಜಿಲ್ಲೆ ಮಸ್ಕಿ ಇದು. ಆಳ್ಮಣ್ಣಿನ ಅಗಿತದ ಸಮಯದಲ್ಲಿ ಚಿನ್ನದ ನಾಣ್ಯಗಳು ಸಿಕ್ಕಿರೋ ಒಂದು ಕುರುಹುಗಳಿದಾವೆ ಸರ್. ಅತ್ಯಂತ ಪುರಾತನ ಒಂದು ಅವಶೇಷಗಳಲ್ಲಿ ಬರ್ತಾವೆ ಸರ್. ಇಲ್ಲಿ ಸಿಕ್ಕಂಥ ಇನ್ನೊಂದು ಪೀಸು ಈ ಕಬ್ಬಿಣದ ಅಂಶ ಉಳಿದಿರೋದ್ರಿಂದ ಈ ತುಕ್ಕಿಡಿದಿರೋದನ್ನು ನಾವು ನೋಡ್ಬೋದು ಸರ್. ಈ ಸ್ಥಳ ಅಂದರೆ ಇದರಲ್ಲಿ ಕಬ್ಬಿಣದ ಅಂಶ ಇನ್ನೂ ಇದೆ. ಸ್ನೇಹಿತರೆ, ನೀವು ಮಸ್ಕಿ ಇತಿಹಾಸವನ್ನು ಗಮನಿಸ್ತಿದ್ದೀರಿ. ಇನ್ನೊಂದು ಸಂಚಿಕೆಗೆ ಸ್ವಾಗತ ನಿಮಗೆ. ನೀವು ಕಳೆದ ಸಂಚಿಕೆಯಲ್ಲಿ ಚೋಳರ ರಾಜ ರಾಜೇಂದ್ರ ಚೋಳ ಮತ್ತು ನಮ್ಮ 11ನೇ ಶತಮಾನದ ರಾಜ ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹನ ನಡುವೆ ಯುದ್ಧದ ಕುರುಹಾಗಿ ನೋಡಿದಂತಹ ಇಡೀ ಭಾರತದಲ್ಲಿ ಏಕೈಕ ಶಾಸನ ಆದಂತಹ ಶಾಸನವನ್ನು ಕಳೆದ ಸಂಚಿಕೆಯಲ್ಲಿ ನೀವು ನೋಡಿದ್ರಿ. ಇಲ್ಲಿ ಈಗ ಸ್ನೇಹಿತರೆ ನಾವು ಆ ಶಾಸನದ ಪಕ್ಕದಲ್ಲೇ ಸ್ವಲ್ಪ ಒಳಗಡೆ ಹೋಗ್ತಾ ನೋಡಿ. ಸ್ವಲ್ಪ ಕಾಡು ಗವಿ ಥರ ಎಲ್ಲ ಇದೆ ಸ್ನೇಹಿತರೆ. ಇಲ್ಲಿ ಲೋಹ ಯುಗ ಅಂದರೆ ಐರನ್ ಏಜ್ ಅಂತ ಏನು ಕರಿತೀವಿ ಸ್ನೇಹಿತರೆ, ಕಬ್ಬಿಣದ ಯುಗ ಅಂತ ಏನು ಕರಿತೀವಿ, ಆ ಯುಗದ ಆದಿ ಮಾನವರ ಕೆಲವು ಕುರುಹುಗಳಿದ್ದಾವೆ. ಆದ ಕಬ್ಬಿಣವನ್ನು ಬಳಸೋದಕ್ಕೆ ಮಾಡಿದಂಥ ಕೆಲವು ಕುಲುಮೆಗಳ ಸ್ಯಾಂಪಲ್ಸ್ಗಳು ಅದು ನೋಡೋಣ. ನಮ್ಮ ಜೊತೆಗೆ ಮಲ್ಲಪ್ಪನವರಿದ್ದಾರೆ. ಸರ್, ಮತ್ತೊಮ್ಮೆ ತಮ್ಮ ಕಲಾ ಮಾಧ್ಯಮಕ್ಕೆ ಸ್ವಾಗತ ಸರ್. ಏನಂದರೆ ಈ ಚಾಲ್ಕೊಲಿಥಿಕ್ ಏಜ್ ಐರನ್ ಏಜಲ್ಲಿ ಕಬ್ಬಿಣವನ್ನು ಪರಿಷ್ಕರಿಸಿದಂಥ ಸ್ಥಳ ನಮ್ಮ ಮಸ್ಕಿ ಭಾಗದಲ್ಲಿ ಇರ್ತಕ್ಕಂಥ ಕಾಲೇಜಿನ ಹಿಂದ್ಗಡೆ ಇರ್ತಕ್ಕಂಥ ಆ ಸ್ಥಳದಲ್ಲಿ ಅಲ್ಲಿ ಕಬ್ಬಿಣವನ್ನು ಪರಿಷ್ಕರಣೆ ಮಾಡಿ ಉಳಿದಂಥ ಬೀಡು ಕಬ್ಬಿಣದ ಒಂದು ಕೆಲವೊಂದಿಷ್ಟು ಅವಶೇಷಗಳನ್ನು ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಬನ್ನಿ ಸರ್, ತೋರಿಸ್ತೀವಿ. ಬನ್ನಿ ಸರ್. ಅಂದರೆ ಈಗ ನಾವು ಹೋಗ್ತಾ ಇರೋ ಜಾಗ ಎಸ್ ಸರ್, ನಮ್ಮ ಪುರಾತನ ಆದಿಮಾನವ ಓಡಾಡಿದಾನೆ. ಎಸ್ ಆದಿಮಾನವರು ಓಡಾಡಿರೋದು ಜಾಗ ಸರ್. ಈ ಪುರಾತನ ಆದಿಮಾನವ ಬದುಕಿದಂಥ ಸ್ಥಳ ಏನಿದೆ, ಈ ನಮ್ಮ ಮಸ್ಕಿ ಬೆಟ್ಟದ ಪಶ್ಚಿಮ ಭಾಗಕ್ಕೆ ಇದ್ದಂಥ ನಗರ ಸರ್ ಇದು. ಕಾಲಾಂತರದಲ್ಲಿ ಮಸ್ಕಿ ಬೆಟ್ಟದ ಪೂರ್ವ ಭಾಗಕ್ಕೆ ಬಂದಿದೆ ಸರ್. ಸ್ಲೋ ಆಗಿ ಬರ್ರಿ, ಮುಳ್ಳಿರ್ತವೆ ಇಲ್ಲಿ. ನಂತರ ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳ ಅಂತ ಕರೀತಾರೆ ಸರ್. ಹಳ್ಳ ಅಂದರೆ ಉಪನದಿ ಅಂತ ಹೇಳ್ಬೋದು ಸರ್. ಅದನ್ನು ಗ್ರಾಂಥಿಕವಾಗಿ ಉಪನದಿ ಇಲ್ಲೇ ಇದೆ ಸರ್. ಈ ದೇವಸ್ಥಾನ ಕಾಣೋದು ಇದೆಯಲ್ಲ, ಅದೊಂದು ಪುರಾತನ ನಗರ ಸರ್. ಅದು ಪುರಾತನ ಊರು. ಹೆಸರು ಕ್ಯಾತ್ನಟ್ಟಿ ಅಂತ. ಕ್ಯಾತ್ನಟ್ಟಿ ಅಂದರೆ ಕೇತನಹಟ್ಟಿ. ಹಟ್ಟಿ ಮೀನ್ಸ್ ಊರು. ಆ ಒಂದು ಕ್ಯಾತ್ನಟ್ಟಿ ಅನ್ನೋ ಊರೇನಿದೆ, ಆ ಒಂದು ಊರಿನ ಪುರಾತನ ದೇವಸ್ಥಾನಗಳು ಸರ್ ಅವೆರಡು. ಒಂದು ಆಂಜನೇಯ ಸ್ವಾಮಿ ಟೆಂಪಲ್. ಆಂಜನೇಯ ಸ್ವಾಮಿದ್ದು ಊರಲ್ಲಿ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾನೆ ಸರ್. ಊರಿಗೊಬ್ಬನಮಪ್ಪ. ಅದು ಒಂದು ಆಂಜನೇಯ ಸ್ವಾಮಿ. ಅದನ್ನು ಹಳೆ ಕ್ಯಾತ್ನಟ್ಟಿ ಆಂಜನೇಯ ಸ್ವಾಮಿ ಅಂತ ಇಂದಿಗೂ ಪೂಜಿಸ್ತಾರೆ. ನಂತರ ಈ ಕಡೆ ಇರ್ತಕ್ಕಂಥದ್ದು ವೀರಭದ್ರೇಶ್ವರ ಟೆಂಪಲ್ ಸರ್. ಈ ಒಂದು ಊರು ಸರ್. ಈ ಒಂದು ಊರು ಎಲ್ಲಿವರೆಗೂ ಇತ್ತಂದರೆ ಈ ಪ್ಲೇಗ್ ಬಂತಲ್ಲ, ಪ್ಲೇಗ್ ಬರೋವರೆಗೂ ಇತ್ತು ಸರ್. ಅಂದರೆ ಯಾವ ವರ್ಷ ಅದು? 19ನೇ ಶತಮಾನ ಸರ್. 1888ರಲ್ಲಿ ಎಷ್ಟರಲ್ಲಿ ಬರುತ್ತೆ ಪ್ಲೇಗ್ ಬಂದಾಗ ಊರಿಗೂರೇ ನಾಶ ಆಗ್ತಿದ್ವು ಸರ್. ಅವಾಗ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಜನ ಅರ್ಧ ನಾಶ ಆಗಿ ಸತ್ತರೆ ಉಳಿದಂಥವ್ರು ಇಲ್ಲಿಂದ ಪಲಾಯನ ಮಾಡಿ ಮಸ್ಕಿಯಲ್ಲಿ ಇದ್ದಾರೆ ಸರ್. ಈಗ ಪ್ಲೇಗಲ್ಲಿ ನಾಶವಾದ ಊರಿನ ಅವಶೇಷ ಸರ್. ಅದನ್ನು ನೋಡ್ಬೋದು. ಅಂದರೆ ಮೂಲ ಮಸ್ಕಿ ಅದು? ಇಲ್ಲ ಸರ್, ಅದೊಂದು ಹಳ್ಳಿ ಬೇರೆನೇ, ಕ್ಯಾತ್ನಟ್ಟಿ. ಅದನ್ನು ಹಳೆ ಕ್ಯಾತ್ನಟ್ಟಿ ಅಂತ ಇವಾಗ ಕರೀತಾರೆ. ಬಟ್ ಪ್ಲೇಗಿನ ಸಮಯದಲ್ಲಿ ಊರು ನಾಶ ಆದ್ವಲ್ಲ ಅಂತ ಒಂದು ಬೇಚಿರಾಕ್ ಊರು ಅದು. ಹಳೆಯ ಊರು. ಊರು ಬಿಟ್ಟೇ ಹೋಗ್ಬಿಟ್ರು. ಊರಿಗೂರೇ ನಾಶ. ಅದಕ್ಕೆ ಉದಾಹರಣೆ ಸರ್. ಪ್ಲೇಗಿನ ಸಂದರ್ಭದಲ್ಲಿ ಪ್ಲೇಗ್ ಅನ್ನೋದೊಂದು ಇತಿಹಾಸ ಪುಟದಲ್ಲಿ ಉಳಿದಂಥ ಒಂದು ಇನ್ಸಿಡೆಂಟ್ ಸರ್. ಕೆಟ್ಟ ವರ್ಷ ಅದು. ಅಂಥ ಸಂದರ್ಭದಲ್ಲಿ ಆ ಘಟನೆಗೆ ನಿದರ್ಶನವಾಗಿ ಉಳಿದಿರ್ತಕ್ಕಂಥ ನಮ್ಮ ಮಸ್ಕಿ ಪಕ್ಕದ ಒಂದು ಹಳ್ಳಿ. ಅದ್ರ ಕುರುಹಾಗಿ ಆ ಎರಡು ಗುಡಿಗಳು ಕತೆ ಹೇಳ್ಕೊಂಡು ನಿಂತಿದ್ದಾವೆ ಸರ್. ಈಗಲೂ ಪೂಜಿಸಲ್ಪಡ್ತವೆ. ಅಲ್ಲಿಂದ ಎಲ್ಲರೂ ಈಗ ಮಸ್ಕಿ ಶಿಫ್ಟ್ ಆಗಿದ್ದಾರೆ. ಮಸ್ಕಿ ಶಿಫ್ಟ್ ಆಗಿದ್ದಾರೆ. ಈಗಲೂ ಒಳಗಡೆ ಹಳೆ ಕಟ್ಟಡಗಳು ಅದಾವೆ ಸರ್. ಅಂದರೆ ಈಗ ಮಸ್ಕಿ ತಾಲೂಕೆ ಆಗೋಯ್ತು ಈಗ. ಎಸ್ ಸರ್. ಹಳ್ಳಿಯಿಂದ ಈಗ ಹಳ್ಳಿಯಿಂದ ತಾಲೂಕು ಸರ್. ಹಿಂಗೆ ಬರಿ ಸರ್. ಇಲ್ಲೊಂದು ಸ್ವಲ್ಪ ಹುಷಾರು ಸರ್, ಮುಳ್ಳುಗಳಿರ್ತವೆ ಇಲ್ಲಿ. ಸರ್ ಇದೆಲ್ಲ ಪುರಾತನ ಒಂದು ಊರು ಸರ್. ಇದು ಈ ಪುರಾತನ ಊರಿನ ಒಂದು ಅವಶೇಷಗಳು ಸರ್. ಬೋಕೆ ಸರ್, ಇಂಥವೆಲ್ಲ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್. ಹೌದಾ? ಐತಿಹಾಸಿಕ ಕುರುಹುಗಳೇ ಸರ್ ಇವು ಆಗಿರ್ಬೋದು. ಇಲ್ಲಿ ಸ್ವಲ್ಪ ಸರಿ ರೀ ಸರ್. ಈ ಒಂದು ಕೆಂಪು ಕಲರ್ ಬೋಕೆ ಇದೆ ಸರ್, ಮಡಿಕೆ. ಇದೆಲ್ಲ ಅತ್ಯಂತ ಪುರಾತನ ಒಂದು ಅವಶೇಷಗಳಲ್ಲಿ ಬರ್ತಾವೆ ಸರ್. ಎಸ್ ಸರ್. ಇವೆಲ್ಲ ಎಸ್ ಸರ್. ಸರ್ ಇಷ್ಟು ಅಂದರೆ ಇದು ಒಂದು ಐತಿಹಾಸಿಕ ಸ್ಥಳ ಸರ್. ಇದು ಕಂಪ್ಲೀಟ್ ಆಗಿ ಪ್ರಾಗೈತಿಹಾಸಿಕ ಅಂತಾರಲ್ಲ. ಸರ್, ಅಲ್ಲಿಗಿನ ಸ್ವಲ್ಪ ಡೆವಲಪ್ ಆಗಿರ್ತಕ್ಕಂಥ ಸ್ಥಳ ಸರ್ ಇದು. ಇವೆಲ್ಲ ಸರ್, ಅದಕ್ಕೆ ಕುರುಗಳಾಗಿ ಮಡಿಕೆಗಳ ಚೂರುಗಳನ್ನು ಇಲ್ಲಿ ನೋಡ್ಬೋದು ಸರ್ ನಾವು. ನಂತರ ಈ ಒಂದು ಭಾಗದಲ್ಲಿ ಏನಿದೆ, ನಾವೀಗ ಐರನ್ ಏಜ್ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಕಬ್ಬಿಣ ಪರಿಷ್ಕರಿಸಿದ ಸ್ಥಳದ ಬಗ್ಗೆ ನೋಡ್ಲಿಕ್ಕೆ ಬಂದಿದ್ದೀವಿ. ಅದನ್ನು ಇಲ್ಲಿ ನೋಡ್ಬೋದು ಸರ್ ನಾವು. ಮೇಲ್ಗಡೆ ಹೋದರೆ ಕಬ್ಬಿಣವನ್ನು ಪರಿಷ್ಕರಣೆ ಮಾಡಿದಾಗ ಬಂದಂಥ ಬೀಡು ಕಬ್ಬಿಣದ ಕುರುಹುಗಳನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಬರೀ ಸರ್ ತೋರಿಸಿ. ಮುಂಚೆ ಹಾಗಾದ್ರೆ ಸರ್, ಎಸ್, ಲೈಕ್ ನಾವು ಈಗ ಮಾತಾಡ್ತೀವಿ ಗೊತ್ತಾ, ಓಲ್ಡರ್ ಸಿವಿಲೈಸೇಷನ್ಸು, ಸಿಂಧು ನದಿ ನಾಗರಿಕತೆ, ಹರಪ್ಪ, ಮೊಹಂಜೊದಾರೋ ಅಂತೆಲ್ಲ,
ಆ ಏಜ್ ನೋವು ಅಥವಾ ಅದಕ್ಕಿಂತ ನಂತರದವ ಇವೆಲ್ಲ? ಸರ್ ಅಂದರೆ ಅದಕ್ಕಿಂತ ಮುಂಚೆನೇ ಅನ್ಬೋದು ಸರ್, ಸೇಮ್ ಏಜ್ ಅಥವಾ ಮುಂಚೆ. ಯಾಕಂದರೆ ನಾಗರಿಕತೆಗಳು ಬೆಳೆದ ಮೇಲೆ ಹರಪ್ಪ ಡೆವಲಪ್ ಆಗಿದೆ. ಅಂದರೆ ಈಗ ಹಾಂ ಸರ್, ಈ ಟೋಟಲ್ ನಾವು ಭೂಮಿ ಮೇಲೇನು ಮಾನವನ ಉಗಮ ಆಗಿ ಮಾನವರ ಒಂದು ಬೆಳವಣಿಗೆಗಳ ಹಂತ ಹಂತದಲ್ಲಿ ಆಗ್ತಾ ಬರುತ್ತೆ. ಆ ಹಂತ ಹಂತದಲ್ಲಿ ಆಗ್ತಾ ಬಂದಂಥ ಸಮಯದಲ್ಲಿನೇ ನದಿ ಪಕ್ಕದಲ್ಲಿ ಇರ್ತಕ್ಕಂಥ ಜನಗಳು ಅಂಥವ್ರೇನು ಸ್ವಲ್ಪ ಡೆವಲಪ್ ಆಗ್ತಾ ಬಂದಿದ್ದಾರೆ ಸರ್. ಸಿವಿಲೈಸ್ಡ್ ಆಗ್ತಾ ಏನು ನಾಗರಿಕರಾಗ್ತಾ ಬಂದು ಅಲ್ಲಿ ತಮ್ಮ ಬದುಕನ್ನು ವಿವಿಧ ರೀತಿಯಲ್ಲಿ ವಿವಿಧ ಉದ್ಯೋಗದ ಸ್ತರದಲ್ಲಿ ಅವರು ನಡೆಸ್ತಾ ಬಂದರು. ಅಂಥದಕ್ಕೆ ಉದಾಹರಣೆ ನಮ್ಮ ಹರಪ್ಪ ನಾಗರಿಕತೆ ಇರ್ಬೋದು ಸರ್. ಅಲ್ಲಿಯ ಒಂದು ಕುಲ ಕಸುಬುಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಮಗೆ. ಅಂದರೆ ನಗರ ಯೋಜನೆಗಳನ್ನು ನೋಡ್ತೀವಿ. ಅವರು ಆ ಕಾಲದಲ್ಲಿನೇ ಹಡಗುಗಳು ಬಳಸಿದ ಬಗ್ಗೆ ಕುರುಹುಗಳು ಸಿಗ್ತವೆ. ಮೆಸೊಪೊಟೇಮಿಯಾ, ಈಜಿಪ್ಟ್ ನಾಗರಿಕತೆಗಳ ಬಗ್ಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡಿರೋ ಬಗ್ಗೆ ನಾವು ಕುರುಹುಗಳನ್ನು ನೋಡ್ತೀವಿ. ಹಂಗೆ ಅವರು ಬಂಗಾರವನ್ನು ಸಹ ಬಳಸಿದ್ದಾರೆ. ಅದನ್ನು ನೋಡಿರಲ್ಲ, ಕೇಳಿರಿ ನೀವು. ಚಿನ್ನ ಆ ಶವದಲ್ಲಿ ಎಸ್ ಸರ್, ಅಂತ ಒಂದು 100% ಚಿತ್ರ ಇದೆ. ಅಲ್ಲಿ ಚಿನ್ನದ ಕುರುಹುಗಳು ಸಹ ಸಿಕ್ಕಿದ್ದಾವೆ. ಅಂದರೆ ಆ ಸಮಯದಲ್ಲಿ ಇವತ್ತಿಗೂ ಸಹ ನಮ್ಮ ಭಾರತದಲ್ಲಿ ಚಿನ್ನದ ಒಂದು ಶೋಧನೆ ಆಗಿದ್ದು, ಚಿನ್ನವನ್ನು ಏನು ಪರಿಷ್ಕರಿಸಿ ಒಂದು ಗಣಿಗಾರಿಕೆ ಮಾಡಿರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಫಸ್ಟು ಕೋಲಾರ ಇತ್ತು, ಇವತ್ತು ನಮ್ಮ ಹಟ್ಟಿ ಗೋಲ್ಡ್ ಮೈನ್ಸ್ ಇಲ್ಲಿಂದ ಒಂದು ಈಗ ನಾರ್ತ್ ಕರ್ನಾಟಕದಲ್ಲಿ ಒಂದಿದೆ ಅಷ್ಟೇ. ಅಂದರೆ ಆ ಸಮಯದಲ್ಲಿನೇ ಈ ಭಾಗದಲ್ಲಿಂದ ಚಿನ್ನದ ಒಂದು ರಫ್ತು ಅಲ್ಲಿಗೆ ಆಗಿರ್ಬೋದು ಸರ್ ಆವಾಗಲೇ. ಹಾಂ, ಅಂದರೆ ನಾಗರಿಕತೆಗಳು ಏನು ಅಂದರೆ ಅದನ್ನು ಬರೆದಿದ್ದಾರೆ ಸರ್ ಆವಾಗಲೇ. ಆ ನಾಗರಿಕತೆಯ ಒಂದು ಅಧ್ಯಯನ ಮಾಡ್ತಾ ಇಷ್ಟು ಹಳೇದಿರ್ಬೋದು ಅಂತ ಅದನ್ನು ಬರೆದಿದ್ದಾರೆ. ಬಟ್ ಈ ಒಂದು ಭಾಗದಿಂದ ಯಾಕಂದರೆ ಅವ್ರಿಗೆ ಚಿನ್ನ ಎಲ್ಲಿದ್ದ ರಫ್ತಾಗ್ತಿತ್ತು, ಅವ್ರಿಗೆ ಚಿನ್ನ ಬಂದಿದ್ದೆಲ್ಲಿದ್ನ. ಈಗ ಹರಪ್ಪದಲ್ಲಂತೂ ಚಿನ್ನದ ಕುರುಹು ಸಿಕ್ಕಿದೆ. ಚಿನ್ನ ಬಳಸಿದ್ದಾರೆ. ಚಿನ್ನ ಬಂದಿದ್ದೆಲ್ಲಿಂದ ಅದು ನಮ್ಮ ಕೋಲಾರದಿಂದನೇ ಹೋಗಿರ್ಬೋದು ಅಂತ ಅಂದಾಜಿಸ್ತಾರೆ ಸರ್. ಯಾಕೆ ಹರಪ್ಪದಲ್ಲಿ ಗೋಲ್ಡ್ ಮೈನ್ ಇರಲಿಲ್ವಾ? ಇಲ್ಲ, ಗೋಲ್ಡ್ ಮೈನ್ ಇವಾಗ ಏನಾದರೂ ಕುರುಗಳು ಸಿಗ್ಬೇಕಲ್ಲ, ಇದ್ದಿದ್ರೆ ಮಣ್ಣಲ್ಲಿ ಅವಶೇಷ ಕಾಣಬೇಕಲ್ಲ. ಅವಶೇಷ ಕಾಣ್ಬೋದಿತ್ತು. ಹಂಗೇನಾದರೂ ಈ ಚಿನ್ನದ ಲೋಹದ ಅಂಶ ಇದ್ದರೆ ಯಾವುದಾದ್ರೂ ಮಣ್ಣಲ್ಲಿ ಯಾವುದಾದ್ರೂ ಭಾಗದಲ್ಲಿ ಕುರುಗಳು ಸಿಕ್ತಿದ್ವು. ಕಲ್ಲಲ್ಲಿ ನಮ್ಮ ಅಟ್ಟಿ ಚಿನ್ನದ ಗಣಿಯಲ್ಲಿ ಕಲ್ಲಲ್ಲಿ ಇದು ಇದೆ ಸರ್, ಬಂಗಾರ ಇದೆ. ಅದನ್ನು ಪರಿಷ್ಕರಣೆ ಮಾಡ್ತಾರೆ, ಬಂಗಾರ ಆಚೆ ಬರುತ್ತೆ. ಹಾಂ ಸರ್, ಚಿನ್ನದ ಪಾರ್ಟಿಕಲ್. ಎಸ್ ಸರ್. ಹಂಗೆ ಅಲ್ಲಿ ಯಾವುದಾದ್ರೂ ಸಿಗ್ಬೋದಿತ್ತು. ಬಟ್ ಹಂಗಾಗಿನೇ ಅಲ್ಲಿ ನಾಗರಿಕತೆ ಡೆವಲಪ್ ಆದ ಸಮಯದಲ್ಲಿ ಇಲ್ಲೂ ಸಹ ನಾಗರಿಕತೆ ಡೆವಲಪ್ ಆಗಿದೆ. ಬಟ್ ಬೆಳಕಿಗೆ ಬಂದಿಲ್ಲ. ಅದು ಬೆಳಕಿಗೆ ಬಂದು ಅಧ್ಯಯನದಲ್ಲಿ ಲಿಖಿತವಾಗಿದೆ, ಡಾಕ್ಯುಮೆಂಟ್ ಆಗಿ ಉಳ್ಕೊಂಡಿದೆ. ಎಸ್ 100%. ಎಸ್ ಸರ್. ಹಂಗಾಗಿನೇ ನಂತರ ದಿನದಲ್ಲಿ ಆ ಒಂದು ನಾಗರಿಕತೆ ಬೆಳೆದಂಥ ನಂತರ ದಿನದಲ್ಲಿ ಇಲ್ಲಿ ಚಾಲ್ಕೊಲೇತಿಕ್ ಡೆವಲಪ್ ಆದಾಗ, ಅಂದರೆ ಕಬ್ಬಿಣದ, ಯಾಕಂದರೆ ನಮ್ಮ ಭಾಗದಲ್ಲಿ ಕಬ್ಬಿಣದ ಅದಿರುಗಳು ಸಾಕಷ್ಟು ಸಿಗ್ತವೆ ಸರ್. ಇಲ್ಲಿ ಬಾಗಲಕೋಟೆ ಜಿಲ್ಲೆ ಹತ್ರನೂ ಕಬ್ಬಿಣದ ಅದಿರಿದೆ. ಆಮೇಲೆ ಈ ಕಡೆ ನಿಯರ್ ಬೈ ಬಳ್ಳಾರಿ, ಸಂಡೂರು ಗಿಂಡೂರು, ಮ್ಯಾಂಗನೀಸ್, ಅಲ್ಲಿ ಫೆರನ್ ಎಲ್ಲ ಸಾಕಷ್ಟು ಸಿಗುತ್ತೆ. ಇವಾಗಲೂ ಫೇಮಸ್ ಇದೆ, ಈಗಲೂ ಸಹ ಮೈನಿಂಗ್ ನಡೀತಿದೆ. ಹಂಗಾಗಿ ಆ ಭಾಗದಿಂದನೇ ಒಂದು ಯಾವುದು ಲೋಹವನ್ನು ತರಿಸಿ ಇಲ್ಲಿ ಪರಿಷ್ಕರಣೆ ಮಾಡಿರ್ಬೋದು ಅಂತ ಅಂದಾಜಿಸಲಾಗಿದೆ ಸರ್, ಇತಿಹಾಸ ತಜ್ಞರ ಒಂದು ಅಭಿಪ್ರಾಯ. ಹಾಗಾಗಿ ಆ ಒಂದು ಅವಶೇಷ, ಆ ಕಬ್ಬಿಣದ ಪರಿಷ್ಕರಣೆ ಮಾಡಿ ಬಂದಂಥ ಬೀಡು ಕಬ್ಬಿಣದ ಅವಶೇಷವನ್ನು ಇಲ್ಲಿದೆ, ನೋಡೋಣ ಬನ್ನಿ ಸರ್. ಅಂದರೆ ದಿಸ್ ಇಸ್ ಓಲ್ಡರ್ ದ್ಯಾನ್ ಹರಪ್ಪ. ಹಾಂ ಸರ್, ಸಿಮಿಲಾರಿಟಿ ಇರ್ಬೋದು ಸರ್. ಅಂದರೆ ಓಲ್ಡರ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹರಪ್ಪದ ಜನರಿಗೆ ಕಬ್ಬಿಣದ ಪರಿಚಯ ಇಲ್ಲ ಸರ್. ಇಲ್ಲ. ಎಸ್. ಬಡನ ಇದು ಅಕಸ್ಮಾತ್ ಏನಾದರೂ ಇದು ಓಲ್ಡರ್ ದೆನ್ ಹರಪ್ಪ ಆಗಿದ್ರೆ ಇಲ್ಲಿರ್ತಕ್ಕಂಥ ಕಬ್ಬಿಣವನ್ನು ಅಲ್ಲಿ ಸಪ್ಲೈ ಮಾಡ್ತಿದ್ರು ಅವಾಗಲೇ. ವ್ಯಾಪಾರ ಡೆವಲಪ್ ಆಗಿರೋದು. ಎಸ್, ವ್ಯಾಪಾರ ಡೆವಲಪ್ ಆಗಿರೋದು. ಆಮೇಲೆ ಸಶಸ್ತ್ರಗಳು. ಹಾಂ, ಯಾಕಂದರೆ ಕಬ್ಬಿಣ ಮತ್ತು ಮ್ಯಾಂಗನೀಸ್ನ ಉಕ್ಕು ಮಿಶ್ರಿತ ತಯಾರಿತ ಅಸ್ತ್ರಗಳಂಥ ಪ್ರಬಲ ಅಸ್ತ್ರಗಳು ಯಾವುವೂ ಇಲ್ಲ. ಹಾಂ, ಹಂಗಾಗಿ ಹರಪ್ಪಕ್ಕಿಂತ ಮುಂಚಿನ ಸ್ಥಳ ಅಂತ ಅಲ್ಲ ಸರ್ ಇದು. ಅಲ್ಲ. ಹಾಂ, ಬನ್ನಿ ಸರ್, ಹಿಂಗೆ ಮುಂದಕ್ಕೆ ಬನ್ನಿ. ಇಲ್ಲಿ ಇದು ಕುಲುಮೆನಾ? ಐರನ್ ಫರ್ನೆಸ್ ಇದು. ಹಾಂ ಸರ್. ನಾವು ಈಗಂತೀವಲ್ಲ, ಉದಾಹರಣೆಗೆ JSW ಸ್ಟೀಲ್ಸ್. ಹಾಂ ಅಂತ ಒಂದು ಸ್ಥಳ ಸರ್ ಇದು. ಹಾಂ, ಇಲ್ಲಿದೆ, ಬರ್ರಿ ಸರ್. ಹಾಂ, ಅಷ್ಟು ದೊಡ್ಡದಿದೆ ನೋಡಿ ಸರ್. ಸಿಕ್ಬಿಡ್ತು. ಹಾಂ, ನೋಡಿ ಕಬ್ಬಿಣ ಮಿಶ್ರಿತ. ಇವಾಗ ಇಷ್ಟು ಕಲ್ಲಿದ್ರೆ ಇಷ್ಟು ವೇಟ್ ಇರಲ್ಲ ಸರ್. ಕಬ್ಬಿಣ ಇದರಲ್ಲಿ ಮಿಕ್ಸ್ ಇರೋದ್ರಿಂದ ಹೆವಿ ವೇಟ್ ಇದೆ. ಇದ್ರ ಮಾಮೂಲಿ ಕಲರ್ ಇಷ್ಟು ಭಾರ ಇರಲ್ಲ. ಹಾಂ, ಮಾಮೂಲಿ ಕಲ್ಲು ಭಾರನೂ ಇರಲ್ಲ. ಆಮೇಲೆ ಇದು ಕಲರ್ ನೋಡಿ ಸರ್, ಫೆರನ್ ಇದೆಲ್ಲ ಕಲರ್ ಇದರಲ್ಲಿ ಬಂದಿರೋದು. ಕಬ್ಬಿಣದ ಅದೇ ನೋಡಿ ಸ್ನೇಹಿತರೆ. ಹಾಂ, ಅಂದರೆ ಬೀಡು ಕಬ್ಬಿಣ, ಅಂದರೆ ಲಾಸ್ಟ್ ಕೊನೆ ಭಾಗ ಏನು ಕಬ್ಬಿಣ ಒಂದು ಪರಿಷ್ಕರಣೆ ಆದಮೇಲೆ ಬರ್ತಕ್ಕಂಥ ಕೊನೆಯ ಭಾಗದ ಒಂದು ಇದು ಸರ್, ಅದು ಅವಶೇಷ ಸರ್. ಅದು ಅಂಥ ಒಂದು ಕಬ್ಬಿಣದ ಪರಿಷ್ಕರಣೆ ಸ್ಥಳ ಸರ್ ಇದು. ಇದು ನಮ್ಮ ಮಸ್ಕೆ ಈ ಭಾಗದಲ್ಲಿದೆ. ಎಷ್ಟು ಸಾವಿರ ವರ್ಷದ ಇರಬಹುದು? ಹಂಗಾರೆ ಐರನ್ ಏಜ್ ಎಷ್ಟು ವರ್ಷ ಹಿಂದಿದೆ? ಐರನ್ ಏಜ್ ಸರ್ 4000 ವರ್ಷದ ಹಿಂದೆನೇ ಇದೆ. ಬಟ್ ಇದು ಅಷ್ಟು ಓಲ್ಡ್ ಏನಲ್ಲ. ಓಲ್ಡ್ ಅಲ್ಲ. ಯಾಕಂದರೆ ಅಷ್ಟು ಓಲ್ಡ್ ಆಗಿದ್ದರೆ ಚಿನ್ನನೇ ಇಲ್ಲಿದ್ದ ಸಪ್ಲೈ ಆಗಿದೆ ಅಂತ
ನಾವು ಭಾವಿಸ್ತೀವಿ. ಎಲ್ಲಿಗೆ ಹರಪ್ಪಗೆ ಕಬ್ಬಿಣನೂ ಸಪ್ಲೈ ಆಗ್ತಿತ್ತು. ಓಕೆ, ಎಸ್ ಸರ್. ಹಂಗಾಗಿನೇ ಅಷ್ಟು ಓಲ್ಡ್ ಅಂತೂ ಅಲ್ಲ, ಅದಕ್ಕಿಂತ ಈಚಿಂದೇ ಇದು. ಅಂದರೆ 2000 ವರ್ಷ ಇರ್ಬೋದು ಸರ್, 2000 ವರ್ಷ. ಯಾಕಂದ್ರೆ 2000 ವರ್ಷದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇದೆ. 2500 ವರ್ಷದಲ್ಲಿ. ಅಶೋಕನ ಕಾಲ 2000 ಅಶೋಕನ ಕಾಲ ಅದು. ಯಾಕಂದ್ರೆ ಅಶೋಕ ನಮ್ಮ ಭಾಗದಲ್ಲಿ ಅತ್ಯಂತ ಮನಸ್ಸನ್ನ ಈ ಕಡೆ ಮಾಡಿದ್ದೇ ಲೋಹಗಳಿಗಾಗಿ. ಓಹೋ. ಯಾಕಂದ್ರೆ ನೋಡ್ರಿ ನೀವು ಇತಿಹಾಸದಲ್ಲಿ ಇಡೀ ಅಶೋಕನ ಎಷ್ಟು ಶಾಸನಗಳು ಅವೈಲೇಬಲ್ ಆಗಿದ್ದಾವೆ, ಅಷ್ಟು ಶಾಸನಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಎಷ್ಟು ಶಾಸನಗಳು ಎಲ್ಲಾನು ಕರ್ನಾಟಕದಲ್ಲೇ ಇದ್ದಾವೆ. ಮೇಜರ್ ಶಾಸನ ಅಶೋಕನ ಬಹುತೇಕ ಶಾಸನಗಳು, ಬಹುಮುಖ್ಯ ಶಾಸನಗಳು ಕರ್ನಾಟಕದಲ್ಲಿ, ಸ್ಪೆಷಲಿ ಚಿತ್ರದುರ್ಗದಲ್ಲಿದ್ದಾವೆ, ಬಳ್ಳಾರಿಯಲ್ಲಿದ್ದಾವೆ, ಬಂದು ಕೊಪ್ಪಳ, ರಾಯಚೂರು, ಗುಲ್ಬರ್ಗ, ಸನ್ನತಿ. ಎಸ್, ಗುಲ್ಬರ್ಗದ ಸನ್ನತಿ ಅಂದರೆ ಇವತ್ತಿನ ಶಾಪುರ ಹತ್ರ ಇರ್ತದೆ, ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಸನ್ನತಿಯಲ್ಲಿ. ಹಂಗಾಗಿನೇ ಅಶೋಕ ಈ ಕಡೆ ಅತ್ಯಂತ ಇಂಟ್ರೆಸ್ಟೆಡ್ ಆಗಿದ್ದು ಲೋಹಗಳಿಗೋಸ್ಕರ ಅಂತಲೂ ಒಂದು ಕಡೆ ಹೇಳ್ತಾರೆ ಇತಿಹಾಸದಲ್ಲಿ. ಬಿಕಾಸ್ ಆತನ ಸೈನ್ಯ ಎಸ್ ಸರ್, ಲೋಹ ಆಯುಧಗಳ ಒಂದು ಶಸ್ತ್ರಾಗಾರದಲ್ಲಿ ಒಂದು ಅತ್ಯಂತ ಉತ್ಕೃಷ್ಟ ಆಯುಧಗಳನ್ನು ತಯಾರಿಸಲಿಕ್ಕೆ ಬೇಕಾದಂಥ ಲೋಹಗಳು ಈ ಭಾಗದಲ್ಲಿ ಸಿಕ್ತಿದ್ರಿಂದ ಕಬ್ಬಿಣ, ಎಸ್ ಕಬ್ಬಿಣ, ಮ್ಯಾಂಗನೀಸ್, ಉಕ್ಕು ಇಂಥ ಎಲ್ಲ ಆಯುಧಗಳು ಯಥೇಚ್ಛವಾಗಿ ನಮ್ಮ ಭಾಗದಲ್ಲಿ ಸಿಕ್ತಿದ್ರಿಂದ, ಮತ್ತು ಚಿನ್ನ ಇವೆಲ್ಲ ಸಿಕ್ತಿದ್ರಿಂದ ಈ ಭಾಗದಲ್ಲಿ ಅಶೋಕನ ಇಂಟ್ರೆಸ್ಟ್ ಅತಿ ಹೆಚ್ಚಾಗಿತ್ತು ಅಂತ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್. ಬಟ್ ಆತ ಮೂಲ ಪಾಟಲಿಪುತ್ರ ಆತಂದು. ಮೂಲ ಅವ್ರದ್ದು ಪಾಟಲಿಪುತ್ರನೇ. ಬರೋದು ಪಾಟಲಿಪುತ್ರ ಇವತ್ತಿನ ಅವತ್ತು ಕಳಿಂಗ ಅಂತ ಹೇಳಿದ್ರೆ ಇದು ಸರ್, ಈಗ ನಾವು ಒಡಿಸ್ಸಾ. ಎಸ್ ಸರ್, ಒಡಿಸ್ಸಾ ನಮ್ಮ ಪುರಿ ಜಗನ್ನಾಥ. ಪುರಿ ಜಗನ್ನಾಥ್ ಏನಿದೆಯಲ್ಲ, ಒಡಿಸ್ಸಾದ ಪಾಟಲಿಪುತ್ರ ಸರ್. ನೋಡಿ, ಅಲ್ಲಿದ್ದಂಥ ಆ ಜಾಗವನ್ನು ಕೇಂದ್ರ ಮಾಡ್ಕೊಂಡು ಆಳ್ತಿದ್ದಂಥ ಅಶೋಕ ಆತನ ಬಹುತೇಕ ಬಹುಮುಖ್ಯ ಶಾಸನಗಳು ಸಿಕ್ಕಿರೋದು ಕರ್ನಾಟಕದ ಭೂಮಿಲಿ. ಎಸ್, ಕರ್ನಾಟಕದ ಭೂಮಿಯಲ್ಲಿ. ಈ ಒಡಿಸ್ಸಾ ಅಂದ್ರೆ ಕಳಿಂಗ, ಬಟ್ ಬಿಹಾರದ ಪಾಟ್ನಾ ಪಾಟಲಿಪುತ್ರ ಸರ್. ಬಿಹಾರ ರಾಜ್ಯದ ಪಾಟ್ನಾ ಏನಿದೆ, ಪಾಟಲಿಪುತ್ರ ಅಂದ್ರೆ ಮೌರ್ಯರ ರಾಜಧಾನಿ. ಪಾಟ್ನಾ. ಎಸ್, ಪಾಟ್ನಾ. ಹಂಗಾರೆ ಬುದ್ಧನದು ಕೂಡ ಬಿಹಾರವೇ. ಬುದ್ಧಗಯ. ಎಸ್ ಸರ್, ಬುದ್ಧಗಯ ಬಿಹಾರ್. ಬುದ್ಧನ ಜನ್ಮಸ್ಥಳ ಅಲ್ಲಿಂದ ಸ್ವಲ್ಪ ದೂರನೇ ಇರತಕ್ಕಂಥ ಲುಂಬಿನಿವನ ಅಂತ ಬರುತ್ತೆ ಸರ್, ನೇಪಾಳದ ಲುಂಬಿನಿವನ. ಅಲ್ಲಿ ಬುದ್ಧನ ಜನನ ಆಗಿರೋ ಬಗ್ಗೆ ಶಾಸನಗಳು ಸಿಗ್ತವೆ. ಅಂದರೆ ನಾರ್ತಲ್ಲಿ ಅಂದರೆ ಅವರು ಆಳ್ವಿಕೆ ಮಾಡಿದ ಸ್ಥಳ ಅತ್ಯಂತ ಪ್ರಮುಖ ಸ್ಥಳನೇ ಆಗಿದೆ ಸರ್, ಕೀ ಏರಿಯಾ. ಎಸ್, ಹಂಗೆ ಅದರಲ್ಲಿನೇ ಒಂದು ವಿಶೇಷ ಸ್ಥಳ ಈ ನಮ್ಮ ಮಸ್ಕಿ. ಸರ್, ಈ ಒಂದು ಫೆರನೇಜ್ನ ಈ ಐರನ್ ಏಜ್ನ ಈ ಒಂದು ಸ್ಥಳವನ್ನು ನೋಡಿದ್ವಿ. ನಂತರದಲ್ಲಿ ಇಲ್ಲಿಂದನೇ ಸ್ವಲ್ಪ ಒಂದು 500 ಮೀಟರ್ ದೂರದಲ್ಲಿರ್ತಕ್ಕಂಥ ಅಶೋಕನ ಒಂದು ಮುಖ್ಯ ಶಾಸನ ಇರ್ತಕ್ಕಂಥ ಸ್ಥಳ ಇದೆ, ಅದನ್ನು ನೋಡೋಣ ಬನ್ನಿ ಸರ್. ಓಕೆ ಸರ್, ಅಂದರೆ ಆ ಕಾಲ ಈಗ ನೋಡಿ, ಈಗ ಕಬ್ಬಿಣ ತಯಾರಾಗುತ್ತೆ ಅಂದರೆ ಇದೇ ಕಬ್ಬಿಣದ ಅದರಿಂದ ಕಬ್ಬಿಣ, ಸ್ಟೀಲು, ರಾಡು, ಗೀಡು ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಆಗುತ್ತೆ. ನಮ್ಗೆ ಗೊತ್ತದು ಇವತ್ತು JSW ಆಗಿರಲಿ, ಜಿಂದಾಲ್ ಆಗಿರಲಿ, ಅಥವಾ BMW ಇಸ್ಪಾಟ್ ಆಗಿರಲಿ, ಸ್ಮಯೋರ್ ಆಗಿರಲಿ, ಅವರೆಲ್ಲ ಏನು ಮಾಡ್ತಾರೆ, ಇವತ್ತು ಫರ್ನೇಸ್ಗಳಿದಾವೆ, ದೊಡ್ಡ ಫರ್ನೇಸ್ಗಳು, ಅಲ್ಲಿ ಪ್ರೊಸೆಸ್ ಮಾಡ್ತಾರೆ. ಅವತ್ತು ಬಹುಶಃ ಏನು ತಂತ್ರಜ್ಞಾನ ಬಳಸಿದ್ರು ಗೊತ್ತಿಲ್ಲ ಸರ್, ಅದೇ ವಿಶೇಷತೆ ಸರ್. ಮ್ಯಾನ್ಯುಯಲ್ ಬಳಸಿದ್ರು. ಅವ್ರು ಏನಾದರೂ ಯಾವುದಾದ್ರೂ ಈ ನೈಸರ್ಗಿಕ ಯಾವುದಾದ್ರೂ ರಸಗಳನ್ನು ಬಳಸ್ತಿದ್ರು, ಯಾವ ಥರದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಉತ್ಕೃಷ್ಟವಾದಂಥ ಲೋಹವನ್ನು ಮಾತ್ರ ಹೊರ ತೆಗ್ತಿದ್ರು. ಅಂದರೆ ತಂತ್ರಜ್ಞಾನ ಈಗಿನಿಗಿಂತಲೂ ಆವಾಗಲೇ ಡೆವಲಪ್ ಆಗಿದ್ದಿರ್ಬೋದು ಸರ್. ಯಾಕಂದರೆ ಗುಪ್ತರ ಕಾಲದಲ್ಲಿ ಸ್ಥಾಪಿಸಿದಂಥ ಒಂದು ಸ್ತಂಭ ಏನಿದೆ, ವಿಜಯ ಸ್ತಂಭ, ಇವತ್ತಿಗೂ ಸಹ ಅದು ಇದಾಗಿಲ್ಲ, ಹಾಳಾಗಿಲ್ಲ. ಕಬ್ಬಿಣ ಎಲ್ಲಿದೆ ಅದು? ಇದು ಸರ್, ಮೊಹರಾಲಿ ಸ್ತಂಭ, ದೆಹಲಿ, ಗುಪ್ತರ ಕಾಲದ್ದು. ಎಷ್ಟು ವರ್ಷ ಹಳೆಯದು? 2000 ವರ್ಷ ಹಳೆಯದು. ಅಂದರೆ ಆಫ್ಟರ್ ಅಶೋಕ. ಆಫ್ಟರ್ ಅಶೋಕ. ಇವಾಗ ಏನು ನಾವು 22ನೇ ಶತಮಾನದಲ್ಲಿದ್ದೀವಿ, ಅಶೋಕ ಆಫ್ಟರ್ ಅಂದರೆ ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಗುಪ್ತರು ಆಳ್ವಿಕೆ ಮಾಡ್ತಾರೆ. ಈತ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನ 500 ವರ್ಷದ ನಂತರ ಬಂದವರು ಇವರು. ಅವ್ರ ಕಾಲದಲ್ಲಿ ಸ್ಥಾಪನೆ ಮಾಡಿದಂಥ ಮೌರಾಲಿ ಸ್ತಂಭ ಶಾಸನ ಇಂದಿಗೂ ತುಕ್ಕಿಡಿದಿಲ್ಲ ಸರ್. ದೆಹಲಿಲಿ ಮೌರಾಲಿ ಅನ್ನೋ ಸ್ಥಳದಲ್ಲಿದೆ. ಸರ್, ಅಂದ್ರೆ ಅದರಲ್ಲಿ ಒಂದು ಪಂಚಲೋಹಗಳಿದಾವಂತ ಹೇಳ್ತಾರೆ. ಸುಮಾರು ಅದು 60 ಟನ್ ಏನೋ ಭಾರ ಇದೆ ಅಂತೆ. ಅದಕ್ಕೆ ಒಂದೇ ಒಂದು ತುಕ್ಕಿನ ಕಲೆ ಇಲ್ಲ ಸರ್. ಸುಮಾರು 2000 ವರ್ಷಗಳಿಂದ ಮಳೆಲೇ ಇದೆ, ಹೊರಗಡೆ ಓಪನ್ ಏರಿಯಾದಲ್ಲೇ ಇರ್ತಕ್ಕಂಥದ್ದು. ದಟ್ ಈಸ್ ಸರ್. ಅಂದರೆ ಅದು ಆಗಿನ ಕಾಲದ ಒಂದು ವೈಜ್ಞಾನಿಕ ಪದ್ಧತಿ, ಅವಾಗಿದ್ದಂಥ ಟೆಕ್ನಾಲಜಿ, ತಂತ್ರಜ್ಞಾನ, ಅದಕ್ಕೆ ಹಿಡಿದಂಥ ಕೈಗಾನಡಿ. ಹಂಗಾಗಿನೇ ನಿಖರವಾಗಿ ನಮ್ಗೆ ಹೆಂಗೆ ತೆಗ್ದಿದ್ರೆ ಅಂತ ಗೊತ್ತಿಲ್ಲ ಅಂದರೂ ಸಹ ಅವರಲ್ಲಿ ಒಂದು ಉತ್ಕೃಷ್ಟ ತಂತ್ರಜ್ಞಾನ ಇತ್ತು ಅನ್ನೋದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ಇದು ಅದರ ಕುರುಹು, ಅದರ ಕುರುಹಾಗಿ ಇದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಇಂಥ ಇಲ್ಲಿ ಸಾವಿರಾರು ಕುರುಹುಗಳಿದ್ದಾವೆ. ಹಾಂ ಸರ್, ಇದು ಒಂದು ಅಮೂಲ್ಯ ಒಂದು ಐತಿಹಾಸಿಕ ಸ್ಥಳ ಸರ್ ಮಸ್ಕಿ. ಎಸ್ ಸರ್. ಆ್ಯಂಡ್ ನನ್ನ ಮನವಿ ಏನಂದರೆ ಸ್ನೇಹಿತರೆ, ಈ ಸ್ಥಳ, ಈಗ ನಾವು ನಿಂತಿರುವಂತಹ ಈ ಐರನ್ ಏಜ್ ಅಂದರೆ ಕಬ್ಬಿಣ ಲೋಹಯುಗದ ಮಾನವನ ಈ ಜಾಗ ಮತ್ತು ಆ ಶಾಸನ, ರಾಜೇಂದ್ರ ಚೋಳನ ಶಾಸನ ಇರುವ ಆ ಬೆಟ್ಟ, ಎರಡನ್ನೂ
ನೀಟಾಗಿ ಫೆನ್ಸಿಂಗ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಮುಂದೆ ಇದು ನಾಶ ಆಗದಂಗೆ ಯಾರೋ ಬಂದು ಸ್ಥಳೀಯರು ಅಥವಾ ಹೊರಗಿನವರು ಬಂದು ಅದನ್ನು ಗಿತ್ತಿ ವಿರೂಪಗೊಳಿಸಿದಾಗೆ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಮನವಿ. ಹಾಂ ಸರ್, ಮುಂದಿನ ಜನ್ರೇಷನ್ಗೆ ಬೇಕಲ್ಲ ಸರ್. ಬೇಕು ಖಂಡಿತ ಅದನ್ನೇ ಮಾಡ್ಬೇಕಂತ ನಮ್ಮ ಮನವಿ ಸರ್ ನಿಮ್ಮ ಜೊತೆ. ಆ್ಯಕ್ಚುಲಿ ಯಾರನ್ನ ಮೆಟಲ್ ಓದ್ತಿರೋಂಥವ್ರು, ಮೆಟಲ್ ಇಂಜಿನಿಯರಿಂಗ್ ಇತ್ಯಾದಿ ಓದ್ತಿರೋಂಥವ್ರು ಬಂದು ನೋಡ್ಬೋದು ಸರ್, ಅಧ್ಯಯನ ಮಾಡೋಕೆ ಒಂದು ಒಳ್ಳೆ ಯಾರನ್ನ ಮೆಟಲ್ ಇಂಜಿನಿಯರಿಂಗ್ ಬಂದು ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ. ಇನ್ನು ಪುರಾತನ ಒಂದು ಕಾಲದ ಮೆಟಲಿಕ್ ಸಿಸ್ಟಮ್ ಹೆಂಗಿತ್ತು, ಅದನ್ನು ಲೋಹದ ಬೇರ್ಪಡಿಸುವಿಕೆ, ಅವಾಗ ಏನು ತಂತ್ರಜ್ಞಾನ ಬಳಸಿದ್ರು ಅಂತ ಅವರಿಗೆ ಅಧ್ಯಯನಕ್ಕೆ ಇದು ಪೂರಕವಾಗುತ್ತೆ ಸರ್. ಸರ್ ನೋಡಿ, ಈ ಒಂದು ಲೋಹಯುಗದ ಕಾಲದ ಕಬ್ಬಿಣ ಪರಿಷ್ಕರಣೆ ಸ್ಥಳದಲ್ಲಿ ನಾವು ಇದ್ದೀವಿ. ಇಲ್ಲಿ ಸಿಕ್ಕಂಥ ಇನ್ನೊಂದು ಪೀಸು, ಈ ಕಬ್ಬಿಣದ ಅಂಶ ಉಳಿದಿರೋದ್ರಿಂದ ಈ ತುಕ್ಕಿಡಿದಿರೋದನ್ನು ನಾವು ನೋಡ್ಬೋದು ಸರ್. ಈ ಸ್ಥಳ ಅಂದರೆ ಇದರಲ್ಲಿ ಕಬ್ಬಿಣದ ಅಂಶ ಇನ್ನೂ ಇದೆ, ಇರೋದ್ರಿಂದನೇ ತುಕ್ಕಿಡಿದಿದೆ. ಅಕಸ್ಮಾತ್ ಕಲ್ಲೇನಾದರೂ ಆಗಿದ್ರೆ ತುಕ್ಕಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಾಳ ಅಂದರೆ ಪಾಚಿ ಬರ್ಬೋದು ಅಷ್ಟೇ ಮಳೆ ಬಂದರೆ. ಬಟ್ ಕಬ್ಬಿಣ ಆಗಿರೋದ್ರಿಂದ ತುಕ್ಕಿಡಿದಂಥ ಅಂಶವನ್ನು ನಾವಿಲ್ಲಿ ನೋಡ್ಬೋದು. ಯಾಕಂದರೆ ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಬ್ಬಿಣ ಬೇಗ ತುಕ್ಕಿಡ್ದು ಬಿಡುತ್ತೆ ಸರ್. ಸುಮಾರು 2,500ರಿಂದ 3,000 ವರ್ಷಗಳ ಹಿಂದೆ ಹರಪ್ಪ ನಾಗರಿಕತೆಯ ನಂತರ ನಮ್ಮ ಮಸ್ಕಿ ಭಾಗದಲ್ಲಿ ಕಬ್ಬಿಣ ಯುಗದ ಮಾನವ ಕಬ್ಬಿಣವನ್ನು ಪ್ರಾಸೆಸ್ ಮಾಡ್ತಿದ್ದಂಥ ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ತಯಾರಿಸ್ತಿದ್ದಂಥ ರೋಚಕವಾದ ಜಾಗ ಇದು, ರೋಚಕವಾದ ಗುಡ್ಡ ಇದು ಸ್ನೇಹಿತರೆ. ಮಸ್ಕಿಯಲ್ಲಿರುವಂಥದ್ದು ರಾಯಚೂರು ಜಿಲ್ಲೆ ಮಸ್ಕಿ ಇದು ಆ ಕಾಲದಲ್ಲಿ ನೀವು ಗಮನಿಸ್ಬೋದು. ಇದು ನಾನು ನಿಂತಿರೋದು ಒಂದು ಗುಡ್ಡದ ಮೇಲೆ, ಆ ಗುಡ್ಡದ ಮೇಲೆ ಕಲ್ಲುಗಳನ್ನು ನೀಟಾಗಿ ಜೋಡಿಸಿ ಯಾವುದೋ ಕಟ್ಟಡ ಕಟ್ಟಿಕೊಂಡ್ರೆ ಕುರುಹಿದೆ ನೋಡಿ, ಇದು ಅದರ ತಳಪಾಯ ನೀವು ಗಮನಿಸ್ಬೋದು. ಇಲ್ಲೊಂದು ಕಟ್ಟಡ ಇದೆ ಸರ್, ಇದು ಪುರಾತನ ಒಂದು ಆಯುಧಗಾರ ಆಗಿರ್ಬೋದು ಅಂತ ಹೇಳ್ತಾರೆ ಸರ್. ಇದನ್ನು ಕಂಪ್ಲೀಟ್ ಆಗಿ ಅಲ್ಲಿವರೆಗೂ ಕಟ್ಟಡ ಸರ್ ಇದು. ಆ ಕಡೆ ಒಂದು ಉಳುಮೆ ಭೂಮಿ ಗದ್ದೆ ಇದೆ, ಈ ಕಡೆ ಕೂಡ ಇದು ಇಲ್ಲಿ ಒಂದು ಪುರಾತನ ಊರು ಸರ್. ಮತ್ತು ಈ ಜಾಗದಲ್ಲೆಲ್ಲ ಈಗೊಂದು 10 ವರ್ಷಗಳ ಹಿಂದೆ ಚಿನ್ನದ ನಾಣ್ಯ ಸಿಕ್ಕಿದಾವೆ ಸರ್ ಇಲ್ಲೇ ಪಕ್ಕದಲ್ಲಿನೇ. ಹಾಂ ಸರ್, ಅಂದರೆ ಇಲ್ಲಿ ಆಳ್ಮಣ್ಣು ಅಂತೇಳಿ ಮನೆ ಕಟ್ಟಲಿಕ್ಕೆ ಗಾರೆಗೆ ಬಳಕೆ ಮಾಡ್ತಾರೆ ಸರ್. ಮಣ್ಣನ್ನು ಸ್ವಲ್ಪ ಕಪ್ಪಿರುತ್ತದೆ. ಹಾಂ, ಸ್ವಲ್ಪ ಪೂರ್ತಿ ಕಪ್ಪಿರಲ್ಲ ಸರ್, ವೈಟ್ನೆಸ್ ಸಿಮೆಂಟ್ ಕಲರ್ ಇರುತ್ತೆ ಸರ್. ಅದು ಗ್ರೇ ಕಲರ್ ಆಳ್ಮಣ್ಣು. ಆ ಆಳ್ಮಣ್ಣನ್ನು ಇಲ್ಲಿ ತೋಡ್ಲಿಕ್ಕೆ ಬಂದಾಗ ಆಳ್ಮಣ್ಣನ್ನು ಅಗಿತದ ಸಮಯದಲ್ಲಿ ಚಿನ್ನದ ನಾಣ್ಯಗಳು ಸಿಕ್ಕಿರೋ ಒಂದು ಕುರುಹುಗಳಿದಾವೆ ಸರ್ ಇಲ್ಲಿ. ಹಾಂ ಸರ್, ಹಂಗಾಗಿ ಇದೊಂದು ಅತ್ಯಂತ ಪುರಾತನ ಸ್ಥಳ ಸರ್. ಹಂಗಾಗಿ ಇದು ಕಟ್ಟಡದ ಅವಶೇಷ ಇದು ಕಂಪ್ಲೀಟ್ ಆಗಿ ಅಲ್ಲಿವರೆಗೂ ಹೋಗ್ತೀವಿ ಸರ್ ಮುಂದ್ಗಡೆನೆ. ಹಾಂ ಸರ್, ಸರ್ಕಲ್ ಸರ್. ಹಂಗಾಗಿ ಇಲ್ಲಿ ಈ ಕಬ್ಬಿಣದ ಒಂದು ಬೀಡು ಕಬ್ಬಿಣವನ್ನು ನಾವು ನೋಡೋದ್ರಿಂದ, ಇಲ್ಲಿ ನಮ್ಗೆ ಅದು ಸಿಗೋದ್ರಿಂದ ಇದೊಂದು ಪುರಾತನ ಆಯುಧಗಾರ ಆಗಿರ್ಬೋದು. ಇಲ್ಲಿ ಸಶಸ್ತ್ರಗಳನ್ನು ತಯಾರಿಕೆ ಮಾಡಲಿಕ್ಕೆ ಇದ್ದಂಥ ಒಂದು ಕಟ್ಟಡ ಇರ್ಬೋದು ಸರ್ ಇದು. ಹಾಂ ಸರ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.